ಗೋವು ಮತ್ತು ಹಾವಿನ ಉದಾಹರಣೆ ಕೊಡ್ತಾ ಗೋವು ಮತ್ತು ಹಾವಿನ ಉದಾಹರಣೆ ಅದು ಹಿಂದೆಲ್ಲ ಇಲ್ಲಿ ಅದನ್ನು ವಿಶೇಷವಾಗಿ ಇಲ್ಲೆಲ್ಲ ಬಂದಿತ್ತು. ಅದೇನೋ ಒಂದು ಸ್ಲೋಗನ್, ಆಹಾರ ಮನುಷ್ಯನ ಹಕ್ಕು ಅಂತನೋ ಏನೋ. ಹೌದಾ? ಆಹಾರ ಆಯ್ಕೆ ಮನುಷ್ಯನ ಹಕ್ಕು, ಆಯ್ಕೆ ಮನುಷ್ಯನ ಹಕ್ಕು ಅಂತ. ಆದರೆ ಅದು ಅಷ್ಟು ಸುಲಭವಾಗಿ ಒಪ್ಕೊಳ್ಳಿಕ್ಕೆ ಬರುವಂಥದ್ದಲ್ಲ. ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ, ಈ ನರಭಕ್ಷಕರು ಅಂತ ಕೇಳಿದ್ರಿ, ಕ್ಯಾನಿಬಾಲ್ಸ್ ಅಂತ ಏನೋ ಹೇಳ್ತಾರೆ. ಅವರು ಕಾಡಿನಲ್ಲಿರ್ತಿದ್ರು, ಈಗಲೂ ಇದ್ದಾರೆ ಆಫ್ರಿಕಾ ಖಂಡಗಳಲ್ಲಿ. ಅವರೇನಾದ್ರು ಬೆಂಗಳೂರಿಗೆ ಬಂದು ನಮ್ಮದು ಆಹಾರ ನಮ್ಮ ಆಯ್ಕೆ ಅಂತ ಹೇಳಿ ಒಂದು 4 ಜನ ಮನುಷ್ಯರನ್ನ ಸಪ್ಲೈ ಮಾಡಿ ಅಂದರೆ ನೀವೇನು ಮಾಡ್ತೀರಿ? ಏನು ಮಾಡ್ತೀರಿ? ವಿ ವಿಲ್ ಬಿ ಫ್ರೈಟನ್ಡ್. ಆಮೇಲೆ ಸರ್ಕಾರ ಅವರು ಅದರಿಂದ ಏನು ಅರ್ಥ ಆಯಿತು ಅಂದರೆ, ನಿಮ್ಮ ಆಯ್ಕೆ ಅಲ್ಲ, ಓಕೆ, ಶಾಸ್ತ್ರಗಳ ಆಯ್ಕೆ ಬೇಕದಕ್ಕೆ. ನಿಜವಾಗಿ ನೋಡಿದ್ರೆ ಬಯಾಲಜಿಕಲ್ ಸರ್ಕಲ್ ಅಂತ, ಜೀವೋ ಜೀವಸ್ಯ ಜೀವನಂ. ಒಂದು ಜೀವ ತಿನ್ಕೊಂಡು ಇನ್ನೊಂದು ಜೀವ ತನ್ನ ಬದುಕು ರನ್ ಮಾಡೋದೇ ಪ್ರಪಂಚದ ಸೃಷ್ಟಿಯ ಕ್ರಮ. ಚಿಕ್ಕ ಮೀನನ್ನು ದೊಡ್ಡ ಮೀನು ನುಂಗುತ್ತೆ, ಅದನ್ನ ಮೀನು ದೊಡ್ಡದಿನ್ನೂ ನುಂಗುತ್ತೆ. ಆದರೆ ನಮ್ಮ ಎದುರಿಗೆ ಹಿಂಸೆಗಳು ಅದು ಪ್ರಚೋದನಕಾರಿ ಆಗುವ ಹಾಗೆ ಇರಬಾರ್ದು. ನೀವಾಗಲೇ ಹೇಳ್ತಾ ಇದ್ರಿ, ಇವತ್ತಿನ ಸಿನಿಮಾಗಳು ಹೇಗಿರುತ್ತೆ, ಅವರು ವಿಲ್ಲನ್ಗಳೇ ಹೀರೋಗಳ ಥರ ಕಾಣ್ತಾರೆ. ಒಂದು ದೊಡ್ಡ ಕತ್ತಿ ಹಿಡ್ಕೊಂಡು 8 ಜನನ ಕೊಂದು ಬಂದುಬಿಟ್ರೆ ಅವನೇ ಭಾರಿ ಹೀರೋ ಥರ ಕಾಣ್ತಾನೆ. ಆದರೆ ಇದು ಸಮಾಜಕ್ಕೆ ಕೆಟ್ಟ ಒಂದು ಪ್ರಚೋದನೆಯನ್ನು ಕೊಡೋದಾದರೆ ಅದು ಒಳ್ಳೆಯದಲ್ಲ. ಅದು ನಿಮ್ಮ ಆಹಾರ ನಿಮ್ಮ ಆಯ್ಕೆ. ಹಾಗಂತ ಹೇಳಿ ಎಲ್ಲವನ್ನೂ ಆಹಾರ ಮಾಡ್ಕೊಳ್ತೀನಿ ಅಂತ ಅನ್ನುವ ಹಾಗಿಲ್ಲ. ಈಗ ಚೈನಾ ಅಥವಾ ಕೆಲವು ಕಂಟ್ರಿಗಳಲ್ಲಿ ಬದುಕಿರುವ ಎಲ್ಲ ಪ್ರಾಣಿಗಳನ್ನು ತಿನ್ನುವಂಥ ಜನ ಇದ್ದಾರೆ. ಯಾವ್ಯಾವುದು ಮೂವಬಲ್ ಪ್ರಾಣಿ ಇದೆ, ಅದು ಜಿರಳೆ ಇರ್ಬೋದು, ಸೊಳ್ಳೆ ಇರ್ಬೋದು, ಎಲ್ಲವನ್ನೂ ತಿಂತಾರೆ. ಹಾಗಂತ ಹೇಳಿ ಎಲ್ಲ ತಿಂತ ಕೂತ್ರೆ ನಮ್ಮ ಮನೇಲಿ ಬೇಕೋ ಎಲ್ಲ, ಪ್ರಪಂಚದಲ್ಲಿ ಎಲ್ಲವೂ ಬೇಕಿದೆ. ಅದರಿಂದ ಒಂದು ವಿಹಿತ ಅಂತ. ಭಗವದ್ಗೀತೆಯಲ್ಲಿ ಕೃಷ್ಣ ಆಹಾರದ ಬಗ್ಗೆ ತುಂಬ ಹೇಳ್ತಾನೆ. ನಿಮ್ಮ ಮನಸ್ಸು ಸಾತ್ವಿಕವಾಗಿರಬೇಕು, ಒಳ್ಳೆಯದು ಎಣಿಸ್ಬೇಕು ಅಂತಾದರೆ ಒಳ್ಳೆಯ ಆಹಾರ ತಗೊಳ್ಬೇಕು. ಯುಕ್ತಾಹಾರ ವಿಹಾರಸ್ಯ. ಯಾರಿಗೆ ಯಾವುದು ಯುಕ್ತವೋ, ಫಿಟ್ಟೋ ಅದನ್ನು ತಗೋಬೇಕು. ನೋಡಿ, ಸಿಂಹನ ಮನೇಲಿ ಸಾಕಿ ಅದಕ್ಕೆ ಅನ್ನ ಸಾರು ಹುಳಿ ಎಲ್ಲ ಪಲ್ಯ ಹಾಕಿದ್ರೆ ಅದಕ್ಕಾಗಲ್ಲ. ಅದಕ್ಕೆ ಅದರದ್ದು ಆಹಾರ ಅದಲ್ಲ. ಅದರದ್ದು ಆಹಾರ ಪ್ರಾಣಿನ ಕೊಂದು ತಿನ್ನೋದೇ ಅದರ ಆಹಾರ. ಈ ಒಂದು ಅವುಗಳಿಗೆ ನೀನೇನು ಕೊಲ್ಲೋದು ಬೇಡಪ್ಪ, ನಾವೇ ಎಲ್ಲ ಪೀಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ, ವಾರಕ್ಕೊಂದು ದಿವಸ ಕೊಡ್ತೀವಿ, ಅದೂ ಅಲ್ಲ. ಅದಕ್ಕೆ ನೀವು ಯಾವುದೇ ಸಿಂಹ ಹುಲಿ ಇವೆಲ್ಲ ಇವತ್ತು ಕೊಂದದ್ದನ್ನು ನಾಳೆ ತಿನ್ನುವ ಸಂಪ್ರದಾಯ ಇಟ್ಕೊಂಡೇ ಇಲ್ಲ. ಫ್ರೆಶ್ ಐಟಮ್ ಅವತ್ತೇ ಮಾಡವತ್ತೆ. ಅದಕ್ಕದು ಸರಿ. ಕೊಂದು ತಿಂದು ಬದುಕೋದು ಇದೆಲ್ಲ ಯಾರ್ದು ಅಂದರೆ ಪ್ರಾಣಿಗಳದು. ಮನುಷ್ಯ ಇಂಪ್ರೂವ್ಡ್ ವರ್ಷನ್. ಸ್ವಲ್ಪ ಅವನು ತಾನು ಸಾತ್ವಿಕ ಗುಣವನ್ನು ಡೆವಲಪ್ ಮಾಡೋಣ. ನಾನು ಈ ಮಾತಿನಿಂದ ಯಾರು ಮಾಂಸ ತಿನ್ನಬೇಡಿ ನಾನು ಹೇಳಲಿಕ್ಕೆ ಹೊರಟಿಲ್ಲ, ಅವರವರ ಆಯ್ಕೆ. ಕ್ರೌರ್ಯ ಭಾವನೆ ಬೇಡ. ಮತ್ತು ಯಾವುದೇ ತಪ್ಪು ಮಾಡದೇ ಇರತಕ್ಕಂಥ ಒಂದು ನಮ್ಮಷ್ಟೇ ಆತ್ಮ ಇರುವಂತಹ ಒಂದು ಪ್ರಾಣಿಗಳಿಗೆ ಕಲಿಯುಗದಲ್ಲಿ ವಿಶೇಷವಾಗಿ ತುಂಬ ಜನ ಅದಕ್ಕೆ ಏನೇನೋ ಹೇಳ್ತಾರೆ. ಎಲ್ಲ ತಿಂತಿದ್ರು, ಈಗ ಬಿಟ್ಟಿದ್ದಾರೆ, ಈಗ ತಿನ್ನಬಾರ್ದೇ ಇದ್ದವರು ತಿಂತಾರೆ, ಇದೆಲ್ಲ ಏನೋ ಹೇಳ್ತಾರೆ. ನಾನು ಯಾವುದೇ ಆ ಕಾಂಟ್ರವರ್ಷಿಯಲ್ ಮಾತುಗಳಿಗೆ ನಾನು ಹೋಗಲ್ಲ. ಅದರಿಂದ ಸಮಾಜಕ್ಕೆ ಏನು ಒಳಿತೂ ಅಲ್ಲ. ನಾನು ಹೇಳೋದಿಷ್ಟೇ, ನಾವು ತಿನ್ನುವ ಆಹಾರ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತಾದ ಕಾರಣ ಶುದ್ಧವಾದ ಆಹಾರವನ್ನು, ಪ್ರಕೃತಿಯಲ್ಲಿ ಸಿಗುವಂಥ ಆಹಾರವನ್ನು ಸ್ವೀಕಾರ ಮಾಡೋದು ಒಳ್ಳೆಯದು. ಅದಕ್ಕೆ ಕೃಷ್ಣ ಸಾತ್ವಿಕ ಆಹಾರಗಳ ಪಟ್ಟಿಯನ್ನು ಕೊಡ್ತಾನೆ. ಪುರಾಣಗಳಲ್ಲಿ ಪಟ್ಟಿಯನ್ನು ಕೊಟ್ಟಿದೆ. ಉತ್ತಮ ಹ್ಯೂಮನ್ ಬೀಯಿಂಗ್ ಆಗಬೇಕಂದ್ರೆ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಯಾವಾಗ ಎಷ್ಟು ತಿನ್ನಬೇಕು, ಇದೆಲ್ಲ ಬಹಳ ತುಂಬ ಹೇಳ್ತಾನೆ. ನಿಮಗೊಂದು ಸಣ್ಣದು ಒಂದು ಕತೆ 1 ಸೆಕೆಂಡಲ್ಲಿ ಹೇಳಿ ಮುಗಿಸ್ಬಿಡ್ತೇನೆ. ಒಬ್ಬ ವ್ಯಾಪಾರಿ ಒಂದು ಮಾರ್ಕೆಟಲ್ಲಿ 2 ಗಿಣಿನ ಸೇಲ್ ಮಾಡೋಕ್ಕೆ ಇಟ್ಕೊಂಡಿದ್ದ. ಇದು ಪಂಚತಂತ್ರ ಕಥೆಗಳಲ್ಲಿ ಒಂದು ಬರುವಂಥದ್ದು.
2 ಗಿಣಿ ಅದು ಮಾತಾಡಲಿಕ್ಕೆಲ್ಲ ಟ್ರೈನ್ ಅಪ್ ಕೊಡಬಹುದು ಅಂತ ಒಳ್ಳೆ ಗಿಣಿ, ಜಾತಿ ಗಿಣಿ. 1 ಗಿಣಿಯನ್ನು ಋಷಿ ತೊಗೊಂಡು ಹೋದ, 1 ಗಿಣಿಯನ್ನು ಕಟಕ ತೊಗೊಂಡು ಹೋದ. ಇಬ್ಬರು ತಮ್ಮ ಮನೆ ಮುಂದೆ ಒಂದು ಪಂಜರ ಮಾಡಿ ಗಿಣಿಯನ್ನು ಇಟ್ಟಿದ್ರು. ಆ 2 ಗಿಣಿ ಆ ಮನೆಯ ಓನರ್ ಬಿಹೇವಿಯರ್ ನೋಡೇ ಅವು ಮಾತಾಡೋದು ಕಲ್ತಿತ್ತು. ಈ ಋಷಿ ಮನೆಗೆ ಯಾರು ಬಂದರೂ ಕೂಡ ಗಿಣಿ ಬನ್ನಿ ಕೂತ್ಕೊಳ್ಳಿ, ಏನು ತಗೊಳ್ತೀರಿ, ತುಂಬ ದೂರದಿಂದ ಬಂದಿದ್ದೀರಿ, ನಿಮಗೆ ದಣಿವಾಗಿದೆ, ಇದೆಲ್ಲ ಮಾತಾಡ್ತಿತ್ತು. ಆ ಬಂದವ್ರಿಗೆ ಗಿಣಿ ಮಾತಾಡಿದ್ದೇ ಒಂದು ಖುಷಿ. ಎರಡನೇದು ಏನೋ ಭಾಳ ಕ್ಲೋಸ್ ರಿಲೇಷನ್ಸ್ ಕೇಳುವ ಕೇಳಿ ಇನ್ನೂ ಖುಷಿ ಆಗ್ತಿತ್ತು. ಮನಸ್ಸಿಗೊಂದು ನೆಮ್ಮದಿ, ಆಪ್ಯಾಯತೆ ಬರ್ತಿತ್ತು. ಅದೇ ಈ ಕಟ್ಕನ್ ಮನೆ ಗಿಣಿಗೆ ಯಾರಾದರೂ ಹೋಗ್ಬಿಟ್ರೆ ಸಾಕು, ಹಿಡಿರಿ, ಹೊಡಿರಿ, ಬಡಿರಿ, ಕೊಲ್ರಿ, ತಿನ್ನಿ, ಅವನ್ನ ಬಿಡಬೇಡಿ ಹೀಗಂತಿತ್ತು. ಬಂದವ್ರು ಹೆದರ್ಕೊಂಡು ಏನೋ ಹೋಗ್ತಾ ಹೋಗ್ತಾ ಎಲ್ಲಿ ಬಂದ್ವು, ಈ ಮನೆ ಗಿಣಿನೇ ಇಷ್ಟು ಸ್ಟ್ರಾಂಗ್ ಇದೆ, ಈ ಮನೆ ಓನರ್ ಇನ್ನೇ ಆಗಿರಬೇಡ ಅಂತ ಹೊರಟೆ ಹೋಗ್ಬಿಡು. ಇದ್ರದ್ದು ನಿಜವಾಗಿ ಮಾರಲಿ ಏನಂದರೆ ಅವನು ಬಿಹೇವಿಯರು, ಅವನ ವರ್ತನೆ, ಅವನು ತಿನ್ನುವ ಆಹಾರ, ತಾನು ತಿಂದದ್ದು ಮಿಕ್ಕಿದ್ದೇ ಆ ಗಿಣಿಗೆ ಕೊಟ್ಟದ್ದು, ಅದು ಆ ಮನುಷ್ಯನ ಆ ಪ್ರಾಣಿಯ ಸೂಕ್ಷ್ಮವಾದ ಆಹಾರದ ಸೂಕ್ಷ್ಮ ಭಾಗ ಪ್ರಾಣಿಯ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ ಕೃಷ್ಣನ ವಾದ. ನೀವು ತಿನ್ನೋದು ಕ್ವಾಲಿಟಿ ಒಳ್ಳೆಯದಿತ್ತು ಅಂದರೆ ಅದು ಸಾತ್ವಿಕವಾದ ಮನಸ್ಸು, ಶುದ್ಧವಾದ ಮನಸ್ಸು, ಪರಿಶುದ್ಧವಾದ ಮನಸ್ಸನ್ನು ಕೊಡುವಂಥದ್ದು ಆಹಾರಕ್ಕಿರುತ್ತಾದ ಕಾರಣ ಉತ್ತಮವಾದ ಆಹಾರ. ಉತ್ತಮ ಅಂದರೆ ಪೌಷ್ಟಿಕತೆ ಮಾತ್ರ ಅಲ್ಲ, ಬುದ್ಧಿಗೆ ಬೇಕಾದ್ದು ಬಹಳ ಮುಖ್ಯ. ಸುಮ್ಮನೆ ಹೆಲ್ತಿ ಚೆನ್ನಾಗಿ ಜೋರಾಗಿ ಬೆಳೆದರೆ 4 ಜನ ನೋಡಿ ಹೆದರಬಹುದೇ ವಿನಃ ಆತ್ಮೋದ್ಧಾರಕ್ಕೆ ಏನು ಇವತ್ತು ಎಂತೆಂಥ ಗಟ್ಟಿ ಪರ್ಸನ್ನು ಕೂಡ ಅಡ್ರೆಸ್ಗೆ ಇಲ್ದಂಗೆ ಹೋಗ್ಬಿಟ್ಟಿದ್ದಾರೆ. ಇವತ್ತು ಯಾರೂ ಉಳಿದಿಲ್ಲ. ಸಣ್ಣಗಿರೋರೇ ಬೇಕಾಷ್ಟು ಜನ ವರ್ಷಾನುಗಟ್ಟಲೆ ಬದುಕಿರ್ತಾರೆ, ಆರಾಮ್ ಬದುಕಿರ್ತಾರೆ. ತುಂಬ ಜಿಮ್ಗೆ ಹೋದೆ, ತುಂಬ ಅದು ಮಾಡಿದೆ, ತುಂಬ ಅದು ತಿಂದೆ, ಇದು ತಿಂದೆ, ಅವ್ರು ಯಾರು ಜಾಸ್ತಿ ದಿನ ಬದುಕಲ್ಲ. ಅದರಿಂದ ನಿಮಗೆ ಬದುಕಲಿಕ್ಕೂ ಪ್ರಯೋಜನ ಇಲ್ಲ, ಬುದ್ಧಿಯಿಂದಲೂ ಏನು ಪ್ರಯೋಜನ ಇಲ್ಲ. ಅದಕ್ಕಿಂತಲೂ ಬುದ್ಧಿಯಿಂದ ಒಳ್ಳೆಯ ಆಯುಷ್ಯ, ಆರೋಗ್ಯ, ದೃಢಗಾತ್ರತ ಇದೆಲ್ಲದಕ್ಕೂ ಶುದ್ಧವಾದ ಸಾತ್ವಿಕವಾದ ಆಹಾರವನ್ನು ಸ್ವೀಕಾರ ಮಾಡೋದು ಒಳ್ಳೆಯದು. ಓಕೆ.